ಹಾಲು ಕರೆದಿದ್ದೆಲ್ಲ ಆಯ್ತಲ್ಲ. ಈ ಕ್ಯಾನಾಗೆ 2 ಕ್ಯಾನಾಗೂ ತುಂಬಾ ಇದಾವ ಹಾಲು. ಹೋಗಿ ಡೈರಿಗೆ ಹಾಕಿ ಬರ್ಬೇಕು. ಹೋಗಿ TVS ತಗೊಂಬರ್ರಿ, ಅದಕ್ಕೆ ಇಕ್ಕೊಂಡು ತಗೊಂಡು ಹೋಗೋಣ ಇಬ್ರು. ಹೌದಾ, ಸರಿ ಆಯ್ತು ನಂದಿನಿ, ತರ್ತೀನಿ ಇರು. ರಮ್ಯಾ, ಜಲ್ದಿ ಬಾರೆ, ಬಾರಿ ಜಲ್ದಿ. ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ನೀವು ಇಲ್ಲಿಗೆ ಬಂದ್ರಿ? ಯಾಕಮ್ಮ ಕರೆದಿದ್ದು? ಅಯ್ಯೋ ಹೇಳ್ತೀನಿ ಬಾರೆ ಪಾಪ. ದಿನಾನ ನಮ್ ಸಿದ್ಧ ನಂದಿನಿನೇ ಹಾಲು ಕರಿಯೋದು, ತಗೊಂಡೋಗಿ ಹಾಕಿ ಬರೋದು, ಎಷ್ಟು ಕೆಲಸ ಮಾಡ್ತಾರೆ ಹೇಳು. ಒಂದು ಸ್ವಲ್ಪ ದಿನ ಆದ್ರೂ ಅವನ ಆರಾಮಾಗಿರ್ಲಿ. ಡೈರಿಗೆ ಇನ್ಮೇಲೆ ದಿನಾನ ನಾವೇ ಹಾಕಿ ಬರೋಣ ಹಾಲ. ಹಂಗ ಹೇಳಿದ್ನಲ್ಲ, ಡೈರಿಗೆ ಹಾಲು ಹಾಕಿ ಬರೋಣ ಅಂತನ. ಇನ್ನೇನು ನೀನು ಕಾಲೇಜ್ಗೆ ಹೋಗೋದು ಇನ್ನು 10 ಗಂಟೆಗೆ, ಈಗ ಇನ್ನೇನು 6 ಗಂಟೆ 6:15 ಆಗೈತೆ. ಆ ಮನು ಬೇರೆ ಎತ್ಲಾಗ ಹೋಗ್ತಾನೋ ಏನೋ, ಅವ್ನು ಇರೋದೇ ಇಲ್ಲ. ನಾವಿಬ್ರೇನೇ ಓದ್ಕೊಂಡೋಗಿ ಹಾಲು ಹಾಕಿ ಬರೋಣ. ಪಾಪ ನಂದಿನೀನು ಮನೆಗೆ ಕೆಲಸ ಮಾಡ್ಕೋಬೇಕು, ಅಡುಗೆ ಮಾಡಬೇಕು. ಆ ಮಧು ಬೇರೆ ಇಲ್ಲ, ಅವಳು ಈಗಲೇ ತವ್ರ ಮನೆಗೆ ಹೋಗಿ ಕುತ್ಕೊಂಡವಳು. ನಾವಿಬ್ರು ಕ್ಯಾನ್ಗಳನ್ನ ಓದ್ಕೊಂಡೋಗಿ ಡೈರಿಗೆ ಹಾಕಿ ಬರೋಣ. ಅವ್ರಂಗೆ ಅವ್ರ ಕೆಲಸ ಮಾಡ್ಕೊಂಬ್ಲಿ. ಅಯ್ಯೋ ಅಮ್ಮ, ನನಗೆ ಓದ್ಕೋಬೇಕು, ನನಗೆ ಎಕ್ಸಾಮ್ ಐತೆ. ನಾನು ಡೈರಿಗೆ ಬರಲ್ಲ, ನೀನೇ ಹೋಗಿ. ಅಯ್ಯೋ ದಟ್ಟಿ, ಸುಮ್ಮನೆ ನಿಂತ್ಕೊಂತ್ಯಾ? ಏನು ನೀನು ಎಕ್ಸಾಮ್ಗೆ ಹೋಗೋದಿನ 10 ಗಂಟೆಗೆ? ಸುಮ್ಮನೆ ಬಾರಿ. ಏನು ತಿಂದು ಏನು ಕಟ್ಟೆ ಹಾಕಿ ಕಡ್ದು ಕಟ್ಟೆ ಹಾಕ್ತೀಯೇ? ಓ ಚಿಕ್ಕಮ್ಮ, ಅವಳಿಗೆ ಎಕ್ಸಾಮ್ ಅಂತೆ, ಓದ್ಕೋಬೇಕಂತೆ. ಬಿಡಿ ಚಿಕ್ಕಮ್ಮ, ಯಾಕೆ ಇವತ್ತು ಹಿಂಗೆ ಮಾಡ್ತಾ ಇದ್ದೀರಾ? ನಾನು ನಂದಿನಿನೇ TVSನಾಗ ಇಕ್ಕೊಂಡೋಗಿ ಯಾಕೆ ಬರ್ತೀವಿ, ನೀವೇನು ತೊಂದರೆ ತಗೋಕೆ ಹೋಗ್ಬೇಡ್ರಿ. ಅಯ್ಯೋ ಸಿದ್ಧ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಅವಳು ಓದೋದು ಅಷ್ಟಾಗೆ ಐತಿ. ಏನು ಈಗ ತಗೊಂಡೋಗಿ ಹಾಲಾಕ್ ಬಂದೆ, ಏನು ಅವಳದೇನೇನು ಸಾವುಕಾಮಲ್ಲ. ಸುಮ್ಮನಿರು, ನಾನು ಅವಳು ತಗೊಂಡೋಗಿ ಹಾಕಿ ಬರ್ತೀವಿ. ನೀವು ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊ ಹೋಗ್ರಿ. ತತ್ತ ಕ್ಯಾನ, ಬಾರಿ ಹಿಡ್ಕ ಬರ್ರಿ ರಮ್ಯಾ. ಇದೇನಪ್ಪ ಇವತ್ತೇ ಹಿಂಗ್ ಮಾತಾಡ್ತೈತಿ? ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದ ಕಡೆ ಹುಟ್ಟಿದಾನ? ಎಂದು ಇಲ್ದೇ ಇರೋದು ಏನಿವತ್ತು ಹಾಲಾಗಿ ಬರ್ತೀವಿ ನಾವು ಅಂತ ಹೇಳಿ ನಾವೇ ಹೋಗ್ತೀವಿ ಅಂತ ಬಂದಿದ್ದಾರೆ. ಏನು ಆಶ್ಚರ್ಯನಪ್ಪ? ಅಥವಾ ಇದರಿಂದ ಏನಾದರೂ ಕಿತಾಪತಿ ಇರ್ಬೋದಾ? ಹೇಳಕ್ಕಾಗಲ್ಲ, ಇವ್ರನ್ನಂತೂ ನಂಬಕ್ಕಾಗಲ್ಲ. ಅಥವಾ ನಮ್ಮ ಅತ್ತಿಗೆ ಏನಾದ್ರೂ ಜ್ಞಾನೋದಯ ಆಗಿರ್ಬೋದಾ? ನಾವು ಕೆಲಸ ಮಾಡಬೇಕು, ಇವರಿಬ್ಬರೇ ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಬುದ್ಧಿ ಏನಾದರೂ ಬಂತ? ಆ ಬುದ್ಧಿ ಖಂಡಿತ ಬರಕ್ಕೆ ಸಾಧ್ಯನೇ ಇಲ್ಲ. ಏನೋ ಮಸ್ಲತ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನನಗೆ ಯಾಕವನ. ಎಂದೆಂದು ಇಲ್ದಿರೋ ಆಕ್ರೆ ಇವತ್ತೇನಿವತ್ತು. ಚಿಕ್ಕಮ್ಮ, ನೀವು ಹಾಲಾಕ್ ಬರ್ತೀರಾ? ಯಾಕೆ ಚಿಕ್ಕಮ್ಮ? ಬಿಡ್ರಿ, ಪರವಾಗಿಲ್ಲ, ಗಾಡಿ ಐತಲ್ಲ, ನಾನು ನಂದಿನಿ ಹೋಗಿ ಹಾಕಿ ಬರ್ತೀವಿ. ಹಾಲಾಕಂತಾನೆ ತಾನೇ TVS ತಗೊಂಡಿರೋದು. ಮನು ಎಲ್ಗೋದ? ಅಯ್ಯೋ ದಿನ ನೀವು ಹಾಕದಿದ್ದೇನೆ. ಇನ್ನೊಂದು 2-3 ದಿವಸ ನಾವೇ ಹಾಕ್ತೀವಿ ಬಿಡು. ಪಾಪ ನೀವು ಆರಾಮಾಗಿ ರೆಸ್ಟ್ ತಗೊಳ್ರಿ. ದಿನಾನ ಹಸುಗಳ್ನ ಮೈ ತೊಳೆಯೋದು, ಸಗಣಿ ಬಾಸಾಕೋದು, ಹಾಲು ಕರಿಯೋದು, ಹಾಲಾಗಿ ಬರೋದು ಎಲ್ಲ ಎಷ್ಟು ಕೆಲಸ ಮಾಡ್ತೀರಾ ನೀವಿಬ್ರು ಗಂಡ ಹೆಂಡತಿ. ಆ ನಂದಿನಿ ಬೇರೆ ಮನೆಯಾಗೂ ಅಡುಗೆ, ಮುಸ್ರೆ ತೊಳೆಯೋದು, ನೆಲ ಒರೆಸೋದು ಎಲ್ಲ ಮಾಡ್ತಾಳೆ ಇರ್ತಾಳೆ. ಅವಳು ಬೇರೆ ಮನು ಹೆಂಡತಿ ಬೇರೆನೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೋಗ್ಯಾಳ ನೋಡಪ್ಪ. ಅಲ್ಲ, ಮಣ್ಣಿನ ಮದುವೆ ಆಗಿ ಬಂದವಳು, ಆಳೆ ತವ್ರ ಮನೆಗೆ ಹೋಗ್ಯವಳೆ. ಅದಕ್ಕೇನೆ ನಾವೊಂದು ಸ್ವಲ್ಪ ಸಹಾಯ ಮಾಡೋಣ ನಿಮ್ಮಿಬ್ರಿಗೂ ಅಂತಾನ. ಬಾರಿ ರಮ್ಯಾ, ಕ್ಯಾಂತಕ ಬಾ, ತಗೊಂಡೋಗೋಣ. ಅತ್ತೆ, ಏನತ್ತೆ ಇವತ್ತು ವಿಶೇಷ? ಏನಿವತ್ತು ನೀವು ಹಾಲು ತಗೊಂಡೋಗಿ ಡೈರಿಗೆ ಹಾಕಿ ಬರ್ತೀರಾ? ಯಾವತ್ತೂ ಇಲ್ದಿರೋದು ಏನಿವತ್ತು? ಬೇಡ ಬಿಡಿ, ನಾವೇ ಗಾಡೀಲಿ ಇಟ್ಕೊಂಡು ಹೋಗ್ತೀವಿ. ರಮ್ಯಾ ಏನೋ ಓದ್ಕೋಬೇಕು ಅಂತಿದ್ದಾಳೆ, ಓದ್ಕೊಂಬ್ಲಿ ಬಿಡಿ. ನಿಮ್ಗೆ ಯಾಕೆ ತೊಂದರೆ? ನೀವು ಹೋಗಿ ಅಲ್ಲಿ ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಮನೆ ಮುಂದೆ ಒಂದು ಸ್ವಲ್ಪ ನೀರು ಹಾಕ್ಬಿಡಿ. ಬೇರೆ ಏನು ಮಾಡಬೇಡಿ, ನಾನೆಲ್ಲ ಬಂದು ತಿಂಡಿ ಮಾಡ್ತೀನಿ, ಹಾಲಾಕ್ ಬರ್ತೀವಿ ನಾವೇ ಹೋಗಿ. ನೀವೇನು ಪರವಾಗಿಲ್ಲ, ಗಾಡೀಲಿ ಹಾಕ್ಕೊಂಡೋಗಿ ಕೊಟ್ಟು ಬರ್ತೀವಿ ನಾವು ಹಾಲ. ಅಯ್ಯೋ, ಅವಳು ಓದಿದ್ದ ಹಬ್ಬಾಕದ ಅಷ್ಟಾಗಿ ಐತೆ. ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡಬೇಕು ಕಾಣಮ್ಮ ನಂದಿನಿ. ಸುಮ್ಮನಿರು, ನಾವೆಲ್ಲ ಹಾಲು ಹಾಕಿ ಬರ್ತೀವಿ. ಇನ್ಮೇಲೆ ನಾವೇ ಹಾಲು ಹಾಕಿ ಬರ್ತೀವಿ, ನಾನು ರಮ್ಯಾನು ಇಬ್ರು ತಗೊಂಡೋಗಿ. ರಮ್ಯಾನು TVS ಓಡಿಸೋದ ಕಲ್ತೇವಳೆ. ಅಯ್ಯೋ ಅಮ್ಮ, ಹಾಲಿಕೊಂಡು ಓಡ್ಸಕ್ಕಾಗಲ್ಲ ಕಣಮ್ಮ, ನಾನು ಒಬ್ಬಳೇ ಆದ್ರೆ ಓಡಿಸ್ತೀನಿ. ಹಾಲಿಕೊಂಡು ಹೆಂಗ್ ಓಡಿಸ್ಲಿ ನಾನು? ಓಡ್ಸಕ್ಕಾಗ್ದಿದ್ರೆ ಏನು ಬೇಕಾಗಿಲ್ಲ, ಬಾ ಕೈಯಾಗೇನೆ ಇಬ್ರು ಆ ಕಡೆಗೊಬ್ರು ಈ ಕಡೆಗೊಬ್ರು ಒಂದೊಂದು ಕ್ಯಾನೇ ಹಿಡ್ಕೊಂಡು ಹೋಗಿ ಇಕ್ ಬರೋಣ ಡೈರಿ ತಕ್ಕೆ. ಬಾ. ಏನು ಡೈರಿ ಏನು ದೂರ ಇಲ್ಲ, ದೂರ ಇದ್ರೂ ಇಲ್ಲ ಏನು ಒಂದಿಟ್ಟು ಏನಾಗಲ್ಲ. ಬಾ, ಕೆಲಸ ಮಾಡಬೇಕು. ಯಾವಾಗ್ಲೂ ಓದೋದೇ ಇದ್ದಿದ್ದೇನೆ. ಕೆಲಸ ಮಾಡಿ ಆಮೇಲೆ ಓದಿವಂತೆ ಎಕ್ಸಾಮ್ಗೆ. ಬಾ, ತಗೊಂಡೋಗೋಣ. ಅಯ್ಯೋ ಇವೇನು ಭಾರ ಇಲ್ಲ, ಎತ್ತೇ ನನ್ನ ತಲೆ ಮೇಕೆ. ನಾನೇ ತಲೆ ಮೇಕೆ ಓದ್ಕೊಂತೀನಿ, ನೀನೊಂದು ಅದನ್ನ ಓದ್ಕೊಂಬ. ಸಿದ್ಧಾ, ಇವಳು ತಲೆ ಮೇಕೆ ಕೊರ್ಸಪ್ಪ, ಓದ್ಕೊಂಡು ಹೋಗ್ತೀವಿ ನಾವು ಅಲ್ಲಿ ಡೈರಿ ತಕನ. ಓದ್ಕೊಂಬಾರಿ ನಂದಿನಿ. ಅಮ್ಮ, ಡೈರಿ ದೂರ ಐತೆ, ಅಲ್ಲಿಗಾನ ಹೆಂಗಮ್ಮ ಓದ್ಕೊಂಡು ಹೋಗೋದು? ಸುಮ್ಮನೆ ಓದ್ಕಳೆ ನೀನು, ಏನೂ ಆಗಲ್ಲ, ಎತ್ತೇ ನನ್ನ ತಲೆ ಮೇಕೆ. ನಾನು ಇದನ್ನ ತಗೊಂಡೋಗ್ತೀನಿ. ಸಿದ್ಧಾ, ಇವಳು ತಲೆ ಮೇಕೆ ಕೊರ್ಸು, ಅದನ್ನ ಓದ್ಕೊಂಬತ್ತಾಳ ಅವಳು. ರಮ್ಯಾ, ಜಲ್ದಿ ಓದ್ಕೊಂಡು ತಗೊಂಬ, ನಾನು ಹಂಗೆ ಇದನ್ನ ಓದ್ಕೊಂಡು ಹೋಗ್ತಾ ಇರ್ತೀನಿ. ಸಿದ್ಧಾ, ಒರ್ಸಪ್ಪ ರಮ್ಯನ್ ತಲೆ ಮೇಕದ್ನ, ಹಾಲಿನ ಕ್ಯಾನ್ ಓದ್ಕೊಬತ್ತಾಳೆ. ಸರಿ ಆಯ್ತಮ್ಮ, ಓದ್ಕೊಬತ್ತೀನಿ, ನಡಿ ನೀನು ತಗೊಂಡು ಬಾರ. ಸಿದ್ಧಾ, ಒರ್ಸ್ಬಾ. ರಮ್ಯಾ ಹುಷಾರು. ಹಾಲಿನ ಕ್ಯಾನು ಇದ್ರಾಗೆ ಒಂದು 10 ಲೀಟ್ರು ಹಾಲಿರ್ಬೇಕೇನೋ. ಆಯ್ತು ಸಿದ್ಧಾ, ನಾನು ಓದ್ಕೊಂಡು ಹೋಗ್ತೀನಿ ಬಿಡು, ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಹೋಗಿ ಏನಾರ ಬೇರೆ ಕೆಲಸ ಇದ್ರೆ ನೋಡ್ಕೊಳ್ರಿ ನೀವಿಬ್ರು. ನಾವು ಹೋಗಿ ಹಾಲು ಹಾಕಿ ಬರ್ಸ್ ಬರ್ತೀವಿ, ಎಷ್ಟು ಲೀಟ್ರ್ ಅಂತ ಹೇಳಿ ಬಂದು ಹೇಳ್ತೀವಿ. ಸರಿ ಆಯ್ತು, ಹುಷಾರಾಗಿ ಓದ್ಕೊಂಡು ಹೋಗ್ರಿ.
ನಂದಿನಿ ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗು, ಕಸ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ತಿಂಡಿ ಮಾಡೋಗಿ ಹೋಗಿ. ತಿಂಡಿ ತಿಂದ್ಬಿಟ್ಟು ಮನು ಬೇರೆ ಕೆಲ್ಸಕ್ಕೆ ಹೋಗ್ತಾನಂತೆ. ಅವ್ನ ಹೆಂಡತಿ ಬೇರೆ ಅವಳೇನೋ ಊರಿಗೆ ಹೋಗಿತ್ತಂತ ಅಯ್ಯಮ್ಮ. ಊರಿಂದ ಬರೋವರೆಗೂ ಅವ್ನಿಗೂ ನೀನೇ ತಿಂಡಿ ಮಾಡ್ಬಿಡು. ಬಾಕ್ಸ್ ಬೇರೆ ತಗೊಂಡೋಗ್ತಾನೇನೋ ಅವನು. ನಾನು ಊಟ ಮಾಡಿಬಿಟ್ಟು ಹಸುಗಳನ್ನೆಲ್ಲ ತೋಟ ಕೊಡ್ಕೊಂಡು ಹೋಗ್ತೀನಿ. ಅಲ್ಲಿ ಹುಲ್ಲು ಚೆನ್ನಾಗೈತೆ. ಅದು ಅಲ್ಲದೆ ಅಲ್ಲಿ ಸೀಮೆ ಸಜ್ಜೆ ಹಾಕಿದೀವಲ್ಲ ಅದನ್ನು ಕೊಯ್ದಾಕ್ತೀನಿ, ಮೇಯ್ತಾವೆ. ಅಲ್ಲ ರೀ, ನನಗೆ ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಿಲ್ವಲ್ಲ. ಏನಿದು ರಮ್ಯಾನೂ ಅತ್ತೆನೂ ಇವತ್ತು ಏನು ಹೇಳ್ದಲ್ಲೇ ಅವರೇನೆ ಹಾಲು ಹೊತ್ಕೊಂಡೋಗಿ ಹಾಕ್ಬತ್ತೀನಿ ಅಂತ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ದಿನ ಎಂದೆಂದೂ ಈ ಬಂದವರೇ ಅಲ್ಲ, ಒಂದು ಹುಲ್ಲೂ ಹಾಕ್ದಾರಲ್ಲ ಹಸುಗಳಿಗೆ. ಅಂಥದ್ರಲ್ಲಿ ಇವತ್ತೇನು ಹಾಲಿನ ಕ್ಯಾನ್ಗಳು ತಲೆ ಮೇಲೆ ಹೊತ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇಬ್ರು ಹೊತ್ಕೊಂಡು ಹೋಗ್ಬಿಟ್ರು. ಅಯ್ಯೋ ನಂದಿನಿ, ನಾವೇ ಮಾಡ್ತಿದ್ವಲ್ವಾ, ಅವ್ರು ಇನ್ನೇನು ಕೆಲಸ ಮಾಡ್ತಾರೆ? ಅದಕ್ಕೆ ನಮಗೆ ಸ್ವಲ್ಪ ಸಹಾಯ ಆಗಲಿ ಅಂತನ ಅದು ಚಿಕ್ಕಮ್ಮ ಯೋಚನೆ ಮಾಡಿ ಅವರೇ ಹಾಲು ಹಾಕಿ ಬರ್ತಾರಂತೆ. ಬಿಡು, ಹಾಕಿ ಬರಲಿ, ಯಾಕೆ ಬೇಡ ನಾನು ಹೇಳು. ಕೆಲಸ ಮಾಡ್ತೀನಿ ಅಂದರೆ ಕೆಲಸ ಮಾಡಲಿ ಬಿಡು, ಅವ್ರಿಗೂ ಗೊತ್ತಾಗುತ್ತೆ. ಅಯ್ಯೋ ಅದಕ್ಕಲ್ಲ ರೀ, ಕೆಲಸ ಮಾಡೋದಕ್ಕೆ ನಾನೇನು ಬೇಡ ಅಂತಿಲ್ಲ. ಆದರೆ ಅವರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಅನುಮಾನ ಅವ್ರ ಮೇಲೆ. ಏನಾದರೂ ಕಿತಾಪತಿ ನಡೆಸ್ತಾ ಇದ್ದಾರಾ ಅಂತ ಅನುಮಾನ ಬರ್ತೈತೆ ಕಣ್ರಿ. ಅದಕ್ಕೆ ಸರಿಯಾಗಿ ಹೇಳ್ದೆ ಕಣಮ್ಮ ನಂದಿನಿ. ಅಲ್ಲ, ಅವರು ಏನೂ ಲಾಭ ಇಲ್ದೇನೆ ಯಾವ ಕೆಲಸನೂ ಮಾಡೋರಲ್ಲ. ರಾಜಿನೂ ರಮ್ಯನು ಸ್ವಲ್ಪ ಹುಷಾರಾಗಿರ್ರಿ. ಹೌದಜ್ಜಿ, ಈಗ ಮತ್ತು ಅವರೇ ನಾವೇ ಹೊತ್ಕೊಂಡು ಹೋಗ್ಬತ್ತೀವಿ ಅಂತೇಳಿ ತಲೆ ಮೇಲೆ ಹೊತ್ಕೊಂಡೋದ್ರು. ಅದಕ್ಕೆ ನನ್ಗೆ ಆಶ್ಚರ್ಯ ಆಗ್ತೈತಿ, ಏನು ನಡೆಸ್ತಾ ಇದ್ದಾರೆ ಅಂತ. ಅವ್ರನ್ನ ನಂಬಕ್ಕಾಗಲ್ಲ ಅಲ್ವೇನಜ್ಜಿ? ಹೌದು, ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡಮ್ಮ ನಂದಿನಿ ನೀನು. ಇಷ್ಟು ವರ್ಷ ಇಲ್ಲಿ ಈ ಮನೆಯಾಗ ಇದ್ದಾನೆ ಅವ್ರ ಜೊತೆಗೆ. ಅವ್ರು ಏನು ಅಂತಾನ ಈ ಪೆದ್ದನಿಗೆ ಇನ್ನೂ ಅರ್ಥ ಆಗಿಲ್ಲ ನೋಡು. ಅವ್ರು ಮಾಡಿದ್ದೆಲ್ಲನ ನಂಬಿಡ್ತಾನೆ ಜಲ್ದು, ಅವ್ರೇನೇ ಹೇಳಿದ್ರು. ಅವ್ರು ಅಷ್ಟೆಲ್ಲ ಅನ್ಯಾಯ ಮಾಡಿದ್ರು ನಿನ್ಗೆ ಅರ್ಥ ಆಗಲ್ವೇನೋ ಅವ್ರು ಯಾಕಿಂತ ಕೆಲಸ ಮಾಡ್ತಾರೆ ಏನು ಅಂತಾನ. ಒಂದಿಷ್ಟು ಬುದ್ಧಿವಂತನಾಗತ್ ಕಲ್ತ್ಕ. ಬರೇ ಹಿಂಗೆ ಎಲ್ಲಾರು ಹೇಳಿದ್ದು ನಂಬಕ್ ಹೋಗ್ಬೇಡ. ಸುಮ್ಮನ ಯಾತು ಗೊತ್ತಿಲ್ದೇರ ನಂಗೆ ನಂಬಿಡ್ಬೇಡ ಕಣ್ಣು ಮುಚ್ಕೊಂಡು. ಯಾಕೆ ಏನು ಎತ್ತ ಅಂತ ಯೋಚನೆ ಮಾಡ್ಬೇಕು. ಹಂಗ ಇವಜ್ಜಿ ಒಂದು ಅವ್ರೇನೋ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೂ ಅನುಮಾನ ಪಡ್ತೀಯಲ್ಲಜ್ಜಿ. ಸುಮ್ಮನಿರು, ಇಷ್ಟು ದಿನ ಅಂತೂ ಕೆಲಸ ಮಾಡಲ್ಲ ಅಂತ ಬೈತಿದ್ದೆ. ಈಗ ನೋಡು, ಪಾಪ ಚಿಕ್ಕಮ್ಮನೇನೆ ತಲೆ ಮೇಲೆ ಒತ್ಕೊಂಡು ಹೋಗ್ತೀವಿ ಅಂತ ಹೇಳಿ ರಮ್ಯಾನು ಚಿಕ್ಕಮ್ಮನು ಹಾಲ ಡೈರಿಗೆ ಹಾಕಕ್ಕೆ ತಗೊಂಡು ಹೋಗಿದ್ದಾರೆ. ನೀ ನನ್ನೇ ಬೈತೀಯ. ಅಯ್ಯೋ ಅದಕ್ಕೆ ಮತ್ತೀಗ ನಿನ್ನ ಪೆದ್ದ ಅಂತಾನ ಹೇಳೋದು ಎಲ್ಲಾರು. ನೋಡಮ್ಮ ನಂದಿನಿ, ಇವ್ ನಂಬದ ಹೋಗು. ಅವ್ರನ್ನ ನಂಬಕ್ಕಾಗಲ್ಲ. ಹಾಲು ತಗೊಂಡೋಗಿ ಯಾರಿಗಾದ್ರು ಮಾರ್ಗಿರ್ಯಾರು ಅವರು ಹೋಗಿ ನೋಡ್ಕೊಂಬರೋಗು. ಡೈರಿಗೇನೆ ಸರಿಯಾಗಿ ಹಾಕ್ತಾರ, ಸರಿಯಾಗಿ ಬರಸ್ತಾರ ಅಂತ ಹೇಳಿ ಹೋಗಿ ನೋಡ್ಕೊಂಬರೋಗು ಹೋಗಿ. ಇವನ್ನ ನೆಚ್ಕೊಂಡ್ರೆ ಆಗಲ್ಲ. ಇವನ್ನ ಎಲ್ಲಾರು ನಂಬಿಡ್ತಾನೆ. ಅವ್ರ ಒಳ್ಳೆಯವರು ಅಂತಾನೆ ಬೆಣ್ಣೆ ಮಾತಾಡ್ತಿದ್ದಂಗೆ. ಮೊದಲೇ ನೀವು ಬ್ಯಾಂಕಿಗೆ ಬೇರೆ ತಿಂಗಳಿಗೆ 25,000 ಸಾಲ ಕಟ್ಟಬೇಕು. ಆಮೇಲೆ ಆ ಗಾಡಿ ತಗೊಂಡಿರೋದು ಅದೊಟ್ಟು ದುಡ್ಡು ಕಟ್ಟಬೇಕು. ಆಮೇಲೆ ಏನಾದ್ರೂ ಇವ್ರ ಕೈ ಕೊಟ್ಟು ಯಾಮಾರ್ಗಿರೀರ. ನಂದಿನಿ ಹೋಗು ನೀನು. ಇವನ್ ಮಾತು ನಂಬಕ್ ಹೋಗ್ಬೇಡ. ಮೊದ್ಲು ಹೋಗಿ ನೋಡಕ್ ಹೋಗಿ ಅವರು ಎಲ್ಲಿ ತಗೊಂಡೋಗ್ತಾರೆ, ಅಲ್ಲಿ ಏನ್ ಮಾತಾಡ್ತಾರೆ, ಏನು ಎತ್ತ ಅಂತಾನ ಹೋಗು ನೋಡ್ಕೊಂಬರಕ್ ಹೋಗಿ. ಆಮೇಲೆ ಮನೆ ಕೆಲಸನ ಆಮೇಲೆ ಮಾಡಿರಾಯ್ತು ನಿಧಾನಕ್ಕೆ. ಮೊದ್ಲು ಹೋಗು. ಸರಿ ಅಜ್ಜಿ, ಆಯ್ತು, ಹೋಗಿ ನೋಡ್ಕೊಂಬತ್ತೀನಿ ಇರ್ರಿ. ಅವ್ರ ಜೊತೆಗೆ ಹೋಗ್ಬೇಡ. ಮರೆಯಲ್ಲಿ ನಿಂತ್ಕೊಂಡು ಗಮನಿಸು, ಅಲ್ಲಿ ಏನ್ ಮಾತಾಡ್ತಾರೆ. ಸೀದಾ ಡೈರಿಗೆ ಹಾಕ್ತಾರ, ಎಷ್ಟು ಲೀಟರ್ ಆಗ್ತವೆ, ಏನು ಎತ್ತ ಅಂತಾನ ಮರೆಯಲ್ಲಿ ನಿಂತ್ಕೊಂಡು ನೋಡು. ಹಂಗ ಸರಿ ಅಜ್ಜಿ, ಆಯ್ತು, ಹೋಗ್ಬತ್ತೀನಿ. ಹಂಗೆ ಮಾಡ್ತೀನಿ ಹೇಳ್ರಿ. ಅವ್ರಿಗೆ ಕಣ್ಣಿಗೆ ಕಾಣಿಸ್ಕೊಂಡಂಗೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತೀನಿ. ಸಿದ್ಧ ಹೋಗು. ಸೀಮೆ ಹಸುಗಳಿಗೆ ಹಿಂಡಿ ನೆನಕ್ಕೆ ಹೋಗೋನಿಷ್ಟ. ಹಿಂಡಿ ನೆನಾಕಿ ಅವಕ್ಕೂ ಹಿಂಡಿ ಬೂಸೆ ಎಲ್ಲನ ಕುಡಿಸ್ಕೊಂಡು ಒಂದೇ ಸರಿ ನಾವು ತಿಂಡಿ ಪಂಡಿ ತಿನ್ಕೊಂಡು ಹೋಗಿವಂತ ಹೊಲ್ತಕ್ಕೆ ಹೋಗು. ಹಿಂಡಿ ತಂದು ನೆನಕು. ಸರಿ ಆಯ್ತಜ್ಜಿ. ಸುಮ್ಮನೆ ಅನುಮಾನ ಪಡ್ತೀಯ. ಅವ್ರು ಕೆಲಸ ಮಾಡಿರೂ ನಿನಗೆ ಸಮಾಧಾನನೇ ಇಲ್ಲ. ಕೆಲಸ ಮಾಡ್ತಿದ್ರು ಬೈತೀಯ, ಕೆಲಸ ಮಾಡಿರೂ ಹಿಂಗೆಲ್ಲ ಅನುಮಾನ ಪಡ್ತೀಯ. ಅನುಮಾನ ಪಡ್ಲೇಬೇಕು. ಅವರು ಅಂಥವ್ರು ಅಂತ ಗೊತ್ತಾದ್ಮೇಲೆ ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಅದು ನಿನ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಹೋಗು, ನಾನು ಹೇಳಿದ್ದ ಮಾಡೋಗಿ. ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.